ಎಲ್ರಿಗೂ ನಮಸ್ತೆ. ವರ್ಷದ ಮೊದಲನೆಯ ಹಬ್ಬ ಸಂಕ್ರಾಂತಿಯ ಹಬ್ಬ. ಆ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆ ಬೇಗ ಎದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು, ಹಬ್ಬ ಅಂದ್ರೇ ಆಗಲ್ವಾ, ಬೇಗ ಎದ್ದೇಳಬೇಕಾಗತ್ತೆ. ಡೈಲಿ ಎದ್ದೇಳ್ತೀವಿ, ಬಟ್ ಹಬ್ಬದಲ್ಲಿ ಇನ್ನೂ ಸ್ವಲ್ಪ ಬೇಗ ಎದ್ದೇಳ್ತೀವಿ ಅಂತಲೇ ಹೇಳ್ಬೋದು. 1.5 ಕಪ್ಪಷ್ಟು ಅಕ್ಕಿ, 1 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ನಾನು, 1 ಲೋಟದಷ್ಟು. ಅದಕ್ಕೆ ನೀರು ನಾವು ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕಬೇಕಾಗತ್ತೆ. ಅಂದರೆ ಸ್ವಲ್ಪ ಮೆತ್ತಗೆ ಬೇಯೋದ್ರಿಂದ ಸ್ವಲ್ಪ 1 to ಡಬಲ್ ನೀರು ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀರು ಹಾಕ್ಕೊಳ್ತೀನಿ. ನಾನು ಇವಾಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ಸಂಕ್ರಾಂತಿ ಹಬ್ಬಕ್ಕೆ ಏನು ಸ್ಪೆಷಲು, ಪೊಂಗಲ್ ಅಲ್ವಾ. ಸೊ ಪೊಂಗಲ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನೀರೆಲ್ಲ ನಾನು ಕರೆಕ್ಟಾಗಿ, ಅಂದರೆ ನಾನು ಅಂದಾಜು ಮೇಲೆ ಹಾಕ್ತೀನಿ. ಅಂದರೆ ಫಸ್ಟ್ ಲೈನಿಗೆ ಬರುತ್ತೆ ಅಂದರೆ ರೈಸಿಗೆ ಹಾಕ್ತೀವಿ, ಸೊ ಸೆಕೆಂಡ್ ಲೈನಿಗೆ ಹಾಕಿದರೆ ಸರಿ ಆಗುತ್ತೆ, ಅಂದರೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರೆಲ್ಲ ಹಾಕ್ಕೊಂಡು, ಆಮೇಲೆ ಚೆನ್ನಾಗಿ ಈ ಥರ ಬೆಂದಾದಮೇಲೆ ಸ್ವಲ್ಪ ಸ್ಪೂನಲ್ಲೇ ಒಂಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಒಂದು ಪಾನ್ ಇಟ್ಬಿಟ್ಟು, ಪಾನಿಗೆ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ನಾನು ಹಾಕ್ತಾಯಿದ್ದೀನಿ. ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡನ್ನೂ ನಾನು ಮಾಡೋದ್ರಿಂದ ನಾನು ಒಟ್ಟಿಗೆ ಎಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಪಾನಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಒಂದು 2 ಅಚ್ಚಷ್ಟು ಬೆಲ್ಲನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಕುದೀತಾ ಇದೆ, ಇದನ್ನು ಸೋಸ್ಕೊಂಡ್ಬಿಟ್ಟು ಅದಾದಮೇಲೆ ನಾನೇನು ರೈಸ್ನ ಮುಂಚೆನೇ, ಅಂದರೆ 2 ಪೊಂಗಲಿಗೂ ಒಟ್ಟಿಗೆ ನಾನು ಹೆಸರುಬೇಳೆ ಮತ್ತು ರೈಸ್ನ ಬೇಯಿಸಿಟ್ಕೊಂಡಿದ್ದೀನಿ. ಆ ಬೆಲ್ಲದ ನೀರು ಏನಿರುತ್ತೆ ಅಂದರೆ ಪಾಕ, ಅದಕ್ಕೇ ನಾವು ಆ ರೈಸ್ನ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಬೇಕು. ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ಉದುರಿಸಿದ್ರೆ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಖಾರ ಪೊಂಗಲ್ನ ನಾನು ಮತ್ತೊಂದು ವ್ಲಾಗ್ ಜೊತೆ